ಕೋಲಾರ ಜಿಲ್ಲೆಗೆ ಹಿಂದುಳಿದ ಜಿಲ್ಲೆ ಅನ್ನುವಂತಹ ಹಣೆಪಟ್ಟಿ ಇದೆ. ಎಷ್ಟೇ ಸರ್ಕಾರಗಳು ಬಂದು ಹೋದ್ರು ಈ ಜಿಲ್ಲೆಗೆ ಅಭಿವೃದ್ಧಿ ಮಾತ್ರ ಮರೀಚಿಕೆಯಾಗಿದೆ. ಅಭಿವೃದ್ಧಿ ಅನ್ನುವಂಥದ್ದು ಈ ಜಿಲ್ಲೆಯಲ್ಲಿ ಶೂನ್ಯ ಆಗಿದೆ. ಇನ್ನ ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರು. ಈ ಗುಂಡಿಗಳ ಕಾರುಬಾರಿನ ಬಗ್ಗೆ ನಮ್ಮ ಕೋಲಾರ ಪ್ರತಿನಿಧಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೋಲಾರ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿ ಇವತ್ತು ಜನರು ಪ್ರತಿನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನಾನಿವತ್ತು ಕೋಲಾರದ ಕಾಳಮ್ಮಗುಡಿ ರಸ್ತೆಯಲ್ಲಿದ್ದೇನೆ. ದೃಶ್ಯ ನೋಡಿದರೆ ಇದು ಏನು ಹೊಸ ಬಸ್ ನಿಲ್ದಾಣದಿಂದ ಏನು ಕಾಳಮ್ಮಗುಡಿ ರೋಡ್ಗೆ ಬರುವಂತಹ ಸಂಪರ್ಕ ರಸ್ತೆ. ಇದು ದೃಶ್ಯ ನೋಡಿದ್ರೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸುಮಾರು 500ಕ್ಕೂ ಹೆಚ್ಚು ವಾಹನಗಳು ಸಂಚಾರ ಮಾಡುವಂತಹ ಏನು ಪ್ರಮುಖ ರಸ್ತೆ ಆಗಿದೆ. ಆದ್ರೆ ಈ ರಸ್ತೆಯಲ್ಲಿ ನೋಡಬಹುದು ಸುಮಾರು 50ರಿಂದ 100 ಗುಂಡಿಗಳು ಸಹ ಬಿದ್ದಿರುವಂತದ್ದು. ಅಂತ ಹೇಳಿದ್ರೆ ವಾಹನಗಳು ಓಡಾಡದಂತಹ ಪರಿಸ್ಥಿತಿಗೆ ಈ ರಸ್ತೆ ಬಂದಿರುವಂತದ್ದು. ಅಂದ್ರೆ ಪ್ರಮುಖವಾದಂತಹ ರಸ್ತೆಯಲ್ಲೇ ಈ ಪರಿಸ್ಥಿತಿ ಇದ್ದರೆ ಇನ್ನ ನಗರದ ಪ್ರಮುಖ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಶೋಚನೀಯವಾಗಿದೆ ಎಂಬುದನ್ನು ಸಹ ನೀವು ತಿಳಿದುಕೊಳ್ಳಬಹುದು. ಇನ್ನ ಹೇಳ್ಬೇಕಂತ ಹೇಳಿದ್ರೆ ಇದು ಬಸ್ ನಿಲ್ದಾಣದಿಂದ ಏನು ಅಪ್ ಟು ಇನ್ನೊಂದು ಅಂದ್ರೆ ಸರ್ಕಾರಿ ಮಹಿಳಾ ಕಾಲೇಜಿವರೆಗೂ ಸಹ ಏನು ಹೋಗುವಂತಹ ಪ್ರಮುಖ ರಸ್ತೆ ಆಗಿರೋದ್ರಿಂದ ಸಾವಿರಾರು ಜನರು ಓಡಾಟ ಮತ್ತೆ ವಾಹನಗಳು ಸಹ ಓಡಾಡುವಂತಹ ರಸ್ತೆ ಆಗಿದೆ. ಆದ್ರೆ ಈ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿರುವಂತದ್ದು ಮತ್ತೆ ಪ್ರತಿನಿತ್ಯ ಏನು ಸಾಕಷ್ಟು ಮಂದಿ ಬಿದ್ದು ಆಸ್ಪತ್ರೆಗೆ ಸೇರಿರುವಂತಹ ಉದಾಹರಣೆಗಳು ಸಹ ನಮಗೆ ಸಿಕ್ಕಿರುವಂತದ್ದು. ಇನ್ನು ಈ ರಸ್ತೆ ಏನು ಡಾಂಬರೀಕರಣವಾಗಿ ಸುಮಾರು ವರ್ಷಗಳ ಕಳೆದಿವೆ. ಆದ್ರೆ ಇದುವರೆಗೂ ಸಹ ಯಾರೇ ಅಧಿಕಾರಿಗಳು ಗಮನ ಹರಿಸಿಲ್ಲ ಮತ್ತೆ ಶಾಸಕರು ಸಹ ಇದರ ಬಗ್ಗೆ ಗಮನ ಹರಿಸಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿರುವಂತದ್ದು. ಇನ್ನ ಮಳೆ ಬಿದ್ದಿರಂತೂ ಈ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಜನರು ರಸ್ತೆಯಲ್ಲಿ ಓಡಾಡಬೇಕಾ ಅಥವಾ ನೀರಲ್ಲಿ ಓಡಾಡಬೇಕೆಂಬ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ಈ ರಸ್ತೆಯಲ್ಲಿರುವಂತಹ ಸಾರ್ವಜನಿಕರಿದ್ದಾರೆ. ಅವ್ರನ್ನ ಮಾತಾಡ್ಸಕ್ ಹೋಗ್ತೀನಿ, ಏನೆಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಈ ರಸ್ತೆ ಸಮಸ್ಯೆ ಏನಾಗಿದೆ? ಈ ರಸ್ತೆನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರದಿಂದ ಬಸ್ಸಲ್ಲಿ ಇಳಿದಂತವರು ಏನಾನ ಬಜಾರ್ಗೆ ಹೋಗ್ಬೇಕು ಅಥವಾ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಈ ರಸ್ತೆ ಮುಖಾಂತರನೇ ಬರಬೇಕು. ಈ ರಸ್ತೆ ಹೇಗಿದೆ ಅಂದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಇಳಿದ್ಬಿಟ್ಟಿದ್ದು ಆಟೋ ಹತ್ತಿದ್ದು ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋಂತ ಬರೋಂತವ್ರಿಗೆ ಹೆರಿಗೆ ಗರ್ಭಿಣಿ ಸ್ತ್ರೀಯರು ಯಾರನ್ನ ಬಂದ್ರು ಅಂದ್ರೆ ಆಸ್ಪತ್ರೆಗೆ ಹೋಗೋಷ್ಟಿಲ್ಲ, ಮಧ್ಯದಲ್ಲೇ ಹೆರಿಗೆ ಆಗಿರುವಂತ ಸಂಭವ ಹೆರಿಗೆ ಆಗುತ್ತೆ ಅನ್ನೋಂಥದ್ದು ನಿಮ್ಗೂ ಅರ್ಥ ಆಗುತ್ತೆ ಇಲ್ಲಿ ಏನಿದೆ ರಸ್ತೆ ಅಂತ ಹೇಳಿದ್ರು. ಏನು ರಾಜ್ಯ ಸರ್ಕಾರದವರು ಅಭಿವೃದ್ಧಿ ಅಂತೇಳಿ ಏನು ಹೇಳ್ತಾ ಇದ್ದಾರೆ, ಎಲ್ಲಾಗ್ತಾ ಇದೆ ಅಭಿವೃದ್ಧಿ? ಮೂಲಭೂತ ಸೌಕರ್ಯಗಳೇ ನಿಮ್ ಕೈಲಿ ಕೊಡಕ್ಕಾಗ್ತಾ ಇಲ್ಲ. ಇನ್ನು ದೇಶದ ರಾಜ್ಯದ ಬೇರೆ ಅಭಿವೃದ್ಧಿ ನಿಮ್ ಕೈಲಿ ಏನ್ ಮಾಡಕ್ಕಾಗುತ್ತೆ? ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತಾಡ್ತಿದ್ರೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಏನ್ ಅವ್ರ ಮನೆ ಅಭಿವೃದ್ಧಿ ಮಾಡ್ಕೊಂತ ಇದ್ದಾರಾ ಅಥವಾ ರಾಜ್ಯದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲೂ ಕೂಡ ನಮ್ಮ ರಾಜ್ಯ ಸರ್ಕಾರ ವಿಫಲವಾಗಿದೆ. ಉದಾಹರಣೆಗೆ ಇದೇ ರಸ್ತೆ ಒಂದೇ ಸಾಕು, ಬೇರೆ ಕೋಲಾರೆಲ್ಲ ನೋಡೋಷ್ಟಿಲ್ಲ ನೀವು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರ ಜಿಲ್ಲೆಗೆ ಹಿಂದುಳಿದ ಜಿಲ್ಲೆ ಅನ್ನುವಂತಹ ಹಣೆಪಟ್ಟಿ ಇದೆ. ಎಷ್ಟೇ ಸರ್ಕಾರಗಳು ಬಂದು ಹೋದ್ರು ಈ ಜಿಲ್ಲೆಗೆ ಅಭಿವೃದ್ಧಿ ಮಾತ್ರ ಮರೀಚಿಕೆಯಾಗಿದೆ. ಅಭಿವೃದ್ಧಿ ಅನ್ನುವಂಥದ್ದು ಈ ಜಿಲ್ಲೆಯಲ್ಲಿ ಶೂನ್ಯ ಆಗಿದೆ. ಇನ್ನ ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರು. ಈ ಗುಂಡಿಗಳ ಕಾರುಬಾರಿನ ಬಗ್ಗೆ ನಮ್ಮ ಕೋಲಾರ ಪ್ರತಿನಿಧಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೋಲಾರದ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿ ಇವತ್ತು ಜನರು ಪ್ರತಿನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನಾನಿವತ್ತು ಕೋಲಾರದ ಕಾಳಮ್ಮಗುಡಿ ರಸ್ತೆಯಲ್ಲಿದ್ದೇನೆ. ದೃಶ್ಯ ನೋಡಿದರೆ ಇದು ಏನು ಹೊಸ ಬಸ್ ನಿಲ್ದಾಣದಿಂದ ಏನು ಕಾಳಮ್ಮಗುಡಿ ರೋಡ್ಗೆ ಬರುವಂತಹ ಸಂಪರ್ಕ ರಸ್ತೆ. ಇದು ದೃಶ್ಯ ನೋಡಿದ್ರೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸುಮಾರು 500ಕ್ಕೂ ಹೆಚ್ಚು ವಾಹನಗಳು ಸಂಚಾರ ಮಾಡುವಂತಹ ಏನು ಪ್ರಮುಖ ರಸ್ತೆ ಆಗಿದೆ. ಆದ್ರೆ ಈ ರಸ್ತೆಯಲ್ಲಿ ನೋಡಬಹುದು ಸುಮಾರು 50ರಿಂದ 100 ಗುಂಡಿಗಳು ಸಹ ಬಿದ್ದಿರುವಂತದ್ದು. ಅಂತ ಹೇಳಿದ್ರೆ ವಾಹನಗಳು ಓಡಾಡದಂತಹ ಪರಿಸ್ಥಿತಿಗೆ ಈ ರಸ್ತೆ ಬಂದಿರುವಂತದ್ದು. ಅಂದ್ರೆ ಪ್ರಮುಖವಾದಂತಹ ರಸ್ತೆಯಲ್ಲೇ ಈ ಪರಿಸ್ಥಿತಿ ಇದ್ದರೆ ಇನ್ನ ನಗರದ ಪ್ರಮುಖ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಶೋಚನೀಯವಾಗಿದೆ ಎಂಬುದನ್ನು ಸಹ ನೀವು ತಿಳಿದುಕೊಳ್ಳಬಹುದು. ಇನ್ನ ಹೇಳ್ಬೇಕಂತ ಹೇಳಿದ್ರೆ ಇದು ಬಸ್ ನಿಲ್ದಾಣದಿಂದ ಏನು ಅಪ್ ಟು ಇನ್ನೊಂದು ಅಂದ್ರೆ ಸರ್ಕಾರಿ ಮಹಿಳಾ ಕಾಲೇಜಿವರೆಗೂ ಸಹ ಏನು ಹೋಗುವಂತಹ ಪ್ರಮುಖ ರಸ್ತೆ ಆಗಿರೋದ್ರಿಂದ ಸಾವಿರಾರು ಜನರು ಓಡಾಟ ಮತ್ತೆ ವಾಹನಗಳು ಸಹ ಓಡಾಡುವಂತಹ ರಸ್ತೆ ಆಗಿದೆ. ಆದ್ರೆ ಈ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿರುವಂತದ್ದು ಮತ್ತೆ ಪ್ರತಿನಿತ್ಯ ಏನು ಸಾಕಷ್ಟು ಮಂದಿ ಬಿದ್ದು ಆಸ್ಪತ್ರೆಗೆ ಸೇರಿರುವಂತಹ ಉದಾಹರಣೆಗಳು ಸಹ ನಮಗೆ ಸಿಕ್ಕಿರುವಂತದ್ದು. ಇನ್ನು ಈ ರಸ್ತೆ ಏನು ಡಾಂಬರೀಕರಣವಾಗಿ ಸುಮಾರು ವರ್ಷಗಳ ಕಳೆದಿವೆ. ಆದ್ರೆ ಇದುವರೆಗೂ ಸಹ ಯಾರೇ ಅಧಿಕಾರಿಗಳು ಗಮನ ಹರಿಸಿಲ್ಲ ಮತ್ತೆ ಶಾಸಕರು ಸಹ ಇದರ ಬಗ್ಗೆ ಗಮನ ಹರಿಸಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿರುವಂತದ್ದು. ಇನ್ನ ಮಳೆ ಬಿದ್ದಿರಂತೂ ಈ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಜನರು ರಸ್ತೆಯಲ್ಲಿ ಓಡಾಡಬೇಕಾ ಅಥವಾ ನೀರಲ್ಲಿ ಓಡಾಡಬೇಕೆಂಬ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ಈ ರಸ್ತೆಯಲ್ಲಿರುವಂತಹ ಸಾರ್ವಜನಿಕರಿದ್ದಾರೆ. ಅವ್ರನ್ನ ಮಾತಾಡ್ಸಕ್ ಹೋಗ್ತೀನಿ, ಏನೆಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು.
ಸರ್, ಈ ರಸ್ತೆ ಸಮಸ್ಯೆ ಏನಾಗಿದೆ ಸರ್? ಈ ರಸ್ತೆನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರದಿಂದ ಬಸ್ಸಲ್ಲಿ ಇಳಿದಂತವರು ಏನಾನ ಬಜಾರ್ಗೆ ಹೋಗ್ಬೇಕು ಅಥವಾ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಈ ರಸ್ತೆ ಮುಖಾಂತರನೇ ಬರಬೇಕು. ಈ ರಸ್ತೆ ಹೇಗಿದೆ ಅಂದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಆಟೋ ಬಸ್ ಇಳಿದ್ಬಿಟ್ಟಿದ್ದು ಆಟೋ ಹತ್ತಿದ್ದು ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋಂತ ಬರೋಂತವ್ರಿಗೆ ಯಾರನ್ನ ಹೆರಿಗೆ ಗರ್ಭಿಣಿ ಸ್ತ್ರೀಯರು ಯಾರನ್ನ ಬಂದ್ರು ಅಂದ್ರೆ ಆಸ್ಪತ್ರೆಗೆ ಹೋಗೋಷ್ಟಿಲ್ಲ, ಮಧ್ಯದಲ್ಲೇ ಹೆರಿಗೆ ಆಗಿರುವಂತ ಸಂಭವ ಹೆರಿಗೆ ಆಗುತ್ತೆ ಅನ್ನೋಂಥದ್ದು ನಿಮ್ಗೂ ಅರ್ಥ ಆಗುತ್ತೆ ಇಲ್ಲಿ ಏನಿದೆ ರಸ್ತೆ ಅಂತ ಹೇಳಿದ್ರು. ಏನು ರಾಜ್ಯ ಸರ್ಕಾರದವರು ಅಭಿವೃದ್ಧಿ ಅಂತಾನೆ ಏನು ಹೇಳ್ತಾ ಇದ್ದಾರೆ, ಎಲ್ಲಾಗ್ತಾ ಇದೆ ಅಭಿವೃದ್ಧಿ? ಮೂಲಭೂತ ಸೌಕರ್ಯಗಳೇ ನಿಮ್ ಕೈಲಿ ಕೊಡಕ್ಕಾಗ್ತಾ ಇಲ್ಲ. ಇನ್ನು ದೇಶದ ರಾಜ್ಯದ ಬೇರೆ ಅಭಿವೃದ್ಧಿ ನಿಮ್ ಕೈಲಿ ಏನ್ ಮಾಡಕ್ಕಾಗುತ್ತೆ? ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತಾಡ್ತಿದ್ರೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಏನ್ ಅವ್ರ ಮನೆ ಅಭಿವೃದ್ಧಿ ಮಾಡ್ಕೊಂತ ಇದ್ದಾರಾ ಅಥವಾ ರಾಜ್ಯದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲೂ ಸಹ ನಮ್ಮ ರಾಜ್ಯ ಸರ್ಕಾರ ವಿಫಲವಾಗಿದೆ. ಉದಾಹರಣೆಗೆ ಇದೇ ರಸ್ತೆ ಒಂದೇ ಸಾಕು, ಬೇರೆ ಕೋಲಾರೆಲ್ಲ ನೋಡೋಷ್ಟಿಲ್ಲ ನೀವು. ಕ್ಯಾಂಪಸ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರ ಜಿಲ್ಲೆಗೆ ಹಿಂದುಳಿದ ಜಿಲ್ಲೆ ಅನ್ನುವಂತಹ ಹಣೆಪಟ್ಟಿ ಇದೆ. ಎಷ್ಟೇ ಸರ್ಕಾರಗಳು ಬಂದು ಹೋದ್ರು ಈ ಜಿಲ್ಲೆಗೆ ಅಭಿವೃದ್ಧಿ ಮಾತ್ರ ಮರೀಚಿಕೆಯಾಗಿದೆ. ಅಭಿವೃದ್ಧಿ ಅನ್ನುವಂಥದ್ದು ಈ ಜಿಲ್ಲೆಯಲ್ಲಿ ಶೂನ್ಯ ಆಗಿದೆ. ಇನ್ನು ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರು. ಈ ಗುಂಡಿಗಳ ಕಾರುಬಾರಿನ ಬಗ್ಗೆ ನಮ್ಮ ಕೋಲಾರ ಪ್ರತಿನಿಧಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೋಲಾರದ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿ ಇವತ್ತು ಜನರು ಪ್ರತಿನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನಾನಿವತ್ತು ಕೋಲಾರದ ಕಾಳಮ್ಮಗುಳಿ ರಸ್ತೆಯಲ್ಲಿದ್ದೇನೆ. ದೃಶ್ಯ ನೋಡಿದರೆ ಇದು ಏನು ಹೊಸ ಬಸ್ ನಿಲ್ದಾಣದಿಂದ ಏನು ಕಾಳಮ್ಮಗುಳಿ ರೋಡಿಗೆ ಬರುವಂತಹ ಸಂಪರ್ಕ ರಸ್ತೆ. ಇದು ದೃಶ್ಯ ನೋಡಿದ್ರೆ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸುಮಾರು 500ಕ್ಕೂ ಹೆಚ್ಚು ವಾಹನಗಳು ಸಂಚಾರ ಮಾಡುವಂತಹ ಏನು ಪ್ರಮುಖ ರಸ್ತೆ ಆಗಿದೆ. ಆದ್ರೆ ಈ ರಸ್ತೆಯಲ್ಲಿ ನೋಡಬಹುದು ಸುಮಾರು 50ರಿಂದ 100 ಗುಂಡಿಗಳು ಸಹ ಬಿದ್ದಿರುವಂತದ್ದು. ಅಂತ ಹೇಳಿದ್ರೆ ವಾಹನಗಳು ಓಡಾಡದಂತಹ ಪರಿಸ್ಥಿತಿಗೆ ಈ ರಸ್ತೆ ಬಂದಿರುವಂತದ್ದು. ಅಂದ್ರೆ ಪ್ರಮುಖವಾದಂತಹ ರಸ್ತೆಯಲ್ಲೇ ಈ ಪರಿಸ್ಥಿತಿ ಇದ್ದರೆ ಇನ್ನು ನಗರದ ಪ್ರಮುಖ ರಸ್ತೆಗಳ ಪರಿಸ್ಥಿತಿ ಯಾವ ರೀತಿ ಶೋಚನೀಯವಾಗಿದೆ ಎಂಬುದನ್ನು ಸಹ ನೀವು ತಿಳಿದುಕೊಳ್ಳಬಹುದು. ಇನ್ನ ಹೇಳ್ಬೇಕಂತ ಹೇಳಿದ್ರೆ ಇದು ಬಸ್ ನಿಲ್ದಾಣದಿಂದ ಏನು ಅಪ್ ಟು ಇನ್ನೊಂದು ಅಂದ್ರೆ ಸರ್ಕಾರಿ ಮಹಿಳಾ ಕಾಲೇಜಿವರೆಗೂ ಸಹ ಏನು ಹೋಗುವಂತಹ ಪ್ರಮುಖ ರಸ್ತೆ ಆಗಿರೋದ್ರಿಂದ ಸಾವಿರಾರು ಜನರು ಓಡಾಟ ಮತ್ತೆ ವಾಹನಗಳು ಸಹ ಓಡಾಡುವಂತಹ ರಸ್ತೆ ಆಗಿದೆ. ಆದರೆ ಈ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿರುವಂತದ್ದು ಮತ್ತೆ ಪ್ರತಿನಿತ್ಯ ಏನು ಸಾಕಷ್ಟು ಮಂದಿ ಬಿದ್ದು ಆಸ್ಪತ್ರೆಗೆ ಸೇರಿರುವಂತಹ ಉದಾಹರಣೆಗಳು ಸಹ ನಮಗೆ ಸಿಕ್ಕಿರುವಂತದ್ದು. ಇನ್ನು ಈ ರಸ್ತೆ ಏನು ಡಾಂಬರೀಕರಣವಾಗಿ ಸುಮಾರು ವರ್ಷಗಳ ಕಳೆದಿವೆ. ಆದರೆ ಇದುವರೆಗೂ ಸಹ ಯಾರೇ ಅಧಿಕಾರಿಗಳು ಗಮನ ಹರಿಸಿಲ್ಲ ಮತ್ತೆ ಶಾಸಕರು ಸಹ ಇದರ ಬಗ್ಗೆ ಗಮನ ಹರಿಸಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿರುವಂತದ್ದು. ಇನ್ನ ಮಳೆ ಬಿದ್ದರಂತೂ ಈ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಜನರು ರಸ್ತೆಯಲ್ಲಿ ಓಡಾಡಬೇಕಾ ಅಥವಾ ನೀರಲ್ಲಿ ಓಡಾಡಬೇಕೆಂಬ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ಈ ರಸ್ತೆಯಲ್ಲಿರುವಂತಹ ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತಾಡ್ಸಕ್ ಹೋಗ್ತೀನಿ, ಏನೆಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಈ ರಸ್ತೆ ಸಮಸ್ಯೆ ಏನಾಗಿದೆ ಸರ್? ಈ ರಸ್ತೆನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರದಿಂದ ಬಸ್ಸಲ್ಲಿ ಇಳಿದಂತವರು ಏನಾನ